ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಬೈಬಲ್ ಯೂನಿಯನ್ ಮಾಡುವಂಥ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ನಾನು ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮಗೆ ಆಶೀರ್ವಾದ ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸ್ತದೆ. ಮಕ್ಕಳೇ, ನಾವು ಪ್ರತಿ ವಾರ ಒಂದಲ್ಲ ಒಂದು ನೈಜ ಘಟನೆಯನ್ನು ನಿಮಗೆ ಹೇಳ್ತಾ ಅದರಲ್ಲಿ ಸಾಕ್ಷಿ ಹೇಗೆ ನಾವು ಬಲ ಹೊಂದ್ತೇವೆ, ಸಾಕ್ಷಿಯಲ್ಲಿ ನಾವು ಹೇಗೆ ಬಲ ಹೊಂದ್ತೇವೆ ಅಂತ ಹೇಳಿ ನಿಮಗೆ ಮನದಟ್ಟು ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ನಾನು ಈ ವಾರ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಹೇಳುವಂಥ ಒಂದು ನೈಜ ಘಟನೆ ಯಾವುದಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ವರ್ಲ್ಡ್ ಫೇಮಸ್ ಆಗಿರುವಂಥ 2 ಆಟಗಳು ಯಾವುದು ಅಂತ. ಒಂದು ಕ್ರಿಕೆಟ್ ಮತ್ತು ಒಂದು ಫುಟ್ಬಾಲ್. ಇದು ಬಹಳ ಜಗತ್ಪ್ರಸಿದ್ಧವಾದಂಥ ಆಟಗಳು. ಕ್ರಿಕೆಟ್ ಆಗಾಗ ನಡೀತಾ ಇರ್ತದೆ, ಆದರೆ ಫುಟ್ಬಾಲ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುವಂಥದ್ದು 4 ವರ್ಷಗಳಿಗೊಮ್ಮೆ. ನಿಮಗೆಲ್ಲ ಗೊತ್ತಿದೆ, ಫಿಫಾ ಎಂಬುದಾಗಿ. ಆ ಆಟದಲ್ಲಿ ನಾವು ಸಹ ನೋಡುವ ಕುತೂಹಲದಿಂದ ನೋಡ್ತಾ ಇದ್ವಿ. 1990ನೇ ಇಸ್ವಿಯಲ್ಲಿ ಫಿಫಾ ನಡೀತಾ ಇತ್ತು. ಆ ಸಮಯದಲ್ಲಿ ಈಗಿನ ಕಾಲದಂತೆ ನಮಗೆ ಮೊಬೈಲು, ಆಮೇಲೆ ವಾಟ್ಸಪ್ಪು, ಆಮೇಲೆ ಯೂಟ್ಯೂಬು ಅದು ಯಾವುದು ಇರ್ತಿರಲಿಲ್ಲ. ನಾವೆಲ್ಲ ಹೆಚ್ಚಿನದಾಗಿ ಅದು ಕಾಮೆಂಟ್ರಿ ಕೇಳಿಸ್ಕೋಬೇಕಂತ ಹೇಳಿದ್ರೆ ರೇಡಿಯೋದಲ್ಲಿ ಕೇಳಿಸ್ಕೋಬೇಕಿತ್ತು. ಜೊತೆಯಲ್ಲಿ ಆ ಕಾಲದಲ್ಲಿ ಎಲ್ಲ ದೇಶಗಳ ಒಂದೊಂದು ರೇಡಿಯೋ ಸ್ಟೇಷನ್ಗಳಿದ್ವು. ಅಂತ ಹೇಳಿದ್ರೆ ಆ ದೇಶದ ವಿಷಯಗಳನ್ನು ಅಂತ ಹೇಳಿದ್ರೆ ಸುದ್ದಿಗಳನ್ನು ಬಿತ್ತರಿಸುವಂತೆ ಒಂದೊಂದು ಸ್ಟೇಷನ್ ಇರೋದು. ಆಗ ನಮಗೂ ಸಹ ಕುತೂಹಲದಿಂದ ಬೇರೆ ಬೇರೆ ದೇಶಗಳು ಹೇಗೆ ಬಿತ್ತರಣೆ ಮಾಡ್ತವೆ ಅಂತ ಹೇಳಿ ಕೇಳುವಂಥ ಕುತೂಹಲ ಇರ್ತಿತ್ತು. ಆಗ ಒಮ್ಮೆ ನಾನು ವಿಶೇಷವಾಗಿ ಒಂದು ರೇಡಿಯೋನ ಆನ್ ಮಾಡಿ ಹೀಗೆ ಕೇಳ್ತಾ ಇರುವಾಗ ಜರ್ಮನ್ ಸ್ಟೇಷನ್ ಸಿಕ್ತು. ಜರ್ಮನಿ ಸ್ಟೇಷನ್ ಇಂಗ್ಲೀಷಲ್ಲಿ. ಆ ಜರ್ಮನಿ ಸ್ಟೇಷನ್ನಲ್ಲಿ ಅವರು ಬಿತ್ತರಣೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಈ ದಿನ ರಾತ್ರಿಯಲ್ಲಿ ನಡೆಯುವಂಥ ಈ ಒಂದು ಫುಟ್ಬಾಲ್ ಮ್ಯಾಚ್ಗೆ ದಯವಿಟ್ಟು ಪ್ರಾರ್ಥನೆ ಮಾಡಿರಿ, ಈ ಸಾರಿ ಜರ್ಮನಿ ತಂಡ ಗೆಲ್ಲಬೇಕು ಅಂತ ಹೇಳಿ. ಇಡೀ ಪ್ರಪಂಚಕ್ಕೆ ಏನು ಪ್ರಾರ್ಥನೆಯ ಒಂದು ಕೋರಿಕೆ ಹೋಗ್ತಾ ಇದೆ, ಅಂದರೆ ಪ್ರೇಯರ್ ರಿಕ್ವೆಸ್ಟ್ ಇಡೀ ಲೋಕಕ್ಕೆ ಹೋಗ್ತಾ ಇದೆ. ನಾನು ಸಹ ಯೋಚನೆ ಮಾಡಿದೆ, ಅಯ್ಯೋ, ದೇವರೊಂದು ಆಶೀರ್ವಾದ ಮಾಡಿದಂಥ ದೇಶ ಜರ್ಮನಿ, ದೇಶವನ್ನು ಈ ಬಾರಿ ನೀನು ಗೆಲ್ಲುವಂತೆ ಮಾಡು ಸ್ವಾಮಿ ಅಂತ ಹೇಳಿ ನಾನು ಸಹ ಪ್ರಾರ್ಥನೆ ಮಾಡಿದೆ. ಹೀಗೆ ಇಡೀ ಲೋಕದಲ್ಲಿ ಎಷ್ಟು ಸಾವಿರಾರು ಜನ ಪ್ರಾರ್ಥನೆ ಮಾಡಿಕೊಂಡ್ರೆ ಏನೋ ಇದಿಲ್ಲ. ಆದರೆ ನಾವು ನೈಟ್ ಕೂತು ಆ ಒಂದು ಫುಟ್ಬಾಲ್ ಮ್ಯಾಚನ್ನು ನೋಡುವಾಗ, ಫೈನಲ್ನಲ್ಲಿ ಆಡ್ತಾ ಕೊನೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಜರ್ಮನಿಯವರು ಆ ಫುಟ್ಬಾಲ್ ಮ್ಯಾಚ್ ಗೆದ್ದೇ ಬಿಟ್ಟರು. ನನಗೂ ಸಹ ಬಹಳ ಸಂತೋಷ. ಏನಂತ ಹೇಳಿದ್ರೆ, ನಾನು ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಇಡೀ ಲೋಕದಲ್ಲಿ ಎಷ್ಟೋ ಜನರು ಮಾಡಿದಂಥ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಅದೇ ರೀತಿಯಲ್ಲಿ ಆ ಆಟಕ್ಕಾಗಿ ಪ್ರಾರ್ಥನೆ ಕೋರಿಕೆಯನ್ನಿಟ್ಟಂಥ ಜರ್ಮನಿ ಟೀಮ್ನವರು ಸಹ ಎಷ್ಟೋ ಸಂತೋಷಪಟ್ಟಿದ್ದಾರೆ. ಮತ್ತು ಅವ್ರಿಗಿದ್ದಂಥ ದೃಢ ಸಂಕಲ್ಪ ಅಂತ ಹೇಳಿದ್ರೆ, ನಾವು ಗೆಲ್ಲಬೇಕು ಮತ್ತು ಗೆಲ್ತೇವೆ, ಆಮೇಲೆ ಪ್ರಾರ್ಥನೆ ಮಾಡಿದ್ದಾರೆ ನಮಗೋಸ್ಕರ ಅನ್ನೋ ವಿಷಯದಲ್ಲಿ ಅವರು ಏನಾಗ್ತಾರೆ ಅಂತ ಹೇಳಿದ್ರೆ, ಅವರ ದೃಢ ಸಂಕಲ್ಪದ ಮೇರೆಗೆ ಏನಾಯ್ತು ಅಂತ ಹೇಳಿದ್ರೆ, ಅವರು ಆ ಮ್ಯಾಚ್ನಲ್ಲಿ ಅಂತ ಹೇಳಿದ್ರೆ ವರ್ಲ್ಡ್ ಕಪ್ ಮ್ಯಾಚ್, ಫುಟ್ಬಾಲ್ ಮ್ಯಾಚ್ನಲ್ಲಿ ಅವರು ಗೆಲ್ಲುವಂತೆ ಆಯಿತು. ಹಾಗೆ ಇಡೀ ದೇಶ ಬಹಳ ಸಂಭ್ರಮ ಪಡ್ತು. ಇಡೀ ದೇಶದಲ್ಲಿ ಜನರೆಲ್ಲರೂ ಸಂಭ್ರಮ ಪಟ್ಟರು. ಅದೇ ರೀತಿಯಲ್ಲಿ ಫುಟ್ಬಾಲ್ ಟೀಮ್ನಲ್ಲಿರುವಂಥ ಎಲ್ಲ ಆಟಗಾರರು ಸಹ ಸಂಭ್ರಮ ಪಟ್ಟದ್ದನ್ನು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ. ಮಕ್ಕಳೇ, ನಾವು ಯಾವುದೇ ಒಂದು ವಿಷಯದಲ್ಲಿ ದೃಢ ಸಂಕಲ್ಪವುಳ್ಳವರಾಗಿ ಪ್ರಾರ್ಥನೆಯೊಂದಿಗೆ ಬೇಡಿಕೊಳ್ಳುವಾಗ ದೇವರು ನಮಗೆ ಅನುಗ್ರಹಿಸುವಾತನಾಗಿದ್ದಾನೆ. ಯಾಕಂತ ಹೇಳಿದ್ರೆ, ನಾವು ಬೇಡುವಂಥದ್ದು ನಮಗೆ ಚೆನ್ನಾಗಿ ತಿಳಿದಿರಬೇಕು. ಇದರಲ್ಲಿ
ಸಾಧ್ಯ ಆಗ್ತದೆ ಅಂತ ಹೇಳಿ ಆ ರೀತಿಯಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೋಹಾನ ಮತ್ತು ಯಾಕೋಬ ಮತ್ತು ಯೋಹಾನ ಯೇಸುಸ್ವಾಮಿ ಹತ್ರ ಬಂದು ನಾವು ನಿನ್ನ ರಾಜ್ಯ ಬಂದಾಗ ಬಲಗಡೆಯಲ್ಲಿ ಮತ್ತು ಎಡಗಡೆಯಲ್ಲಿ ಕೂತ್ಕೋಬೇಕು ಅಂತ ನಮಗೆ ನೀನು ಅನುಗ್ರಹಿಸಬೇಕು ಅಂತ ಹೇಳಿ. ಹಾಗಾದರೆ ಯೇಸುಸ್ವಾಮಿ ಅದಕ್ಕೆ ಏನು ಹೇಳಿದರು ಅಂತ ಹೇಳಿ ಇವತ್ತು ಬೈಬಲ್ನಲ್ಲಿ ಇರುವಂಥ ಬೈಬಲ್ ಕಥೆಯಲ್ಲಿ ಅಂತ ಹೇಳಿದರೆ ಬೈಬಲ್ ಘಟನೆಯಲ್ಲಿ ನಾವು ಏನು ಮಾಡ್ತೀವಿ ಇವತ್ತು ನೋಡಕ್ಕೆ ಹೋಗ್ತೀವಿ. ಹಾಗೆ ನಾವು ದೃಢ ಸಂಕಲ್ಪದಿಂದ ಬೇಡಿಕೊಳ್ಳಬೇಕು, ಅದಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕು. ಅದಕ್ಕಾಗಿ ಮಕ್ಕಳೇ ನೀವು ಸಿದ್ಧರಾಗ್ರಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇನ್. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಮುಂದೆ ಹೋಗುತ್ತಿದ್ದನು. ಅವರು ಅದನ್ನು ನೋಡಿ ಬೆರಗಾದರು. ಆತನ ಹಿಂದೆ ಬರುವವರು ಭಯಪಡುವವರಾದರು. ಆಗ ಆತನು ತನ್ನ 12 ಮಂದಿ ಶಿಷ್ಯರನ್ನು ತಿರುಗಿ ಕರೆದುಕೊಂಡು ಮುಂದೆ ತನಗಾಗುವುದನ್ನು ಹೇಳುವುದಕ್ಕೆ ತೊಡಗಿ ಅವರಿಗೆ ಹೇಳಿದ್ದೇನೆಂದರೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ. ಮನುಷ್ಯಕುಮಾರನು ಮಹಾಯಾಜಕರ ಮತ್ತು ಫರಿಸಾಯರ ಕೈಗೆ ಹಿಡಿದುಕೊಡಲ್ಪಡುವನು. ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅನ್ಯಜನರ ಕೈಗಳಿಗೆ ಒಪ್ಪಿಸುವರು. ಇವರು ಅವನನ್ನು ಅಪಹಾಸ್ಯ ಮಾಡುವರು, ಅವನ ಮೇಲೆ ಉಗುಳುವರು, ಅವನನ್ನು ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು. ಅವನು 3 ದಿನಗಳಾದ ಮೇಲೆ ಜೀವಿತನಾಗಿ ಎದ್ದು ಬರುವನು ಎಂಬುದಾಗಿ ತನ್ನ ವಿಷಯದಲ್ಲಿ ಹೇಳಿದೆನು. ಇದಾದ ನಂತರ ಸ್ವಲ್ಪ ಸಮಯ ಕಳೆದ ನಂತರ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ನಿನ್ನ ಬಳಿ ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನೆರವೇರಿಸಿ ಕೊಡಬೇಕೆಂದು ಕೇಳಿದರು. ಆತನು ಅವರನ್ನು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು, ನೀನು ಮಹಾಪದವಿಗೆ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಎಂದು ಕೇಳಿಕೊಂಡರು. ಆದರೆ ಯೇಸು ಅವರನ್ನು ಕುರಿತು ಹೇಳಿದ್ದೇನೆಂದರೆ, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದ ಆದೀತೆ? ನನಗಾಗುವ ದೀಕ್ಷಾಸ್ನಾನವನ್ನು ಹೊಂದುವುದು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರು, ಆಗುವುದು ಅಂದರು. ಆಗ ಯೇಸು ಅವರಿಗೆ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರಿ, ನನಗಾಗುವ ಸ್ನಾನವು ನಿಮಗೂ ಆಗುವುದು. ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಿ ಆಗಲಿ ಕುಳಿತುಕೊಳ್ಳುವುದು, ಅನುಗ್ರಹ ಮಾಡುವುದು ಅದು ನನ್ನದಲ್ಲ, ಅದು ಯಾರಿಗೆಂದು ಸಿದ್ಧವಾಗಿದೆಯೋ ಅವರಿಗೇ ಸಿಕ್ಕುವುದು ಎಂದು ಹೇಳಿದನು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಯಾಕೋಬ, ಯೋಹಾನರ ಮೇಲೆ ಸಿಟ್ಟಿಗೆದ್ದರು. ಆಗ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಜನಗಳನ್ನಾಳುವವರು ಎನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ, ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮಲ್ಲಿ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನು ಆಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಕೊಟ್ಟು ರಕ್ಷಣೆಯ ಮಾರ್ಗಕ್ಕೆ ನಡೆಸುವುದಕ್ಕೂ ಬಂದನು ಎಂದು ಹೇಳಿದನು. ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿಯವರು ತನ್ನ ಬಳಿಗೆ ಬಂದು ಬೇಡಿಕೊಂಡವರಿಗೆ ಎಲ್ಲವನ್ನು ಅನುಗ್ರಹಿಸುವಾತನಾಗಿದ್ದಾನೆ. ಯಾಕೋಬ ಮತ್ತು ಯೋಹಾನರು ತಮಗೆ ಪದವಿ ಬೇಕೆಂದು ಯೇಸುಸ್ವಾಮಿಯ ಬಳಿಯಲ್ಲಿ ಕೇಳಿಕೊಳ್ಳುವಾಗ ಅದು ತಂದೆಯ ಚಿತ್ತಕ್ಕನುಸಾರವಾಗಿದೆ ಎಂದು ಹೇಳಿದನು. ಆದರೆ ಅವರ ಮುಂದೆ ಅದನ್ನು ಅನುಭವಿಸುವಂತೆ ಯಾಕೋಬನು, ಯೋಹಾನನು ಯೇಸುಸ್ವಾಮಿಯ ಅತ್ಯುತ್ತಮ ಶಿಷ್ಯರಾಗಿ ತಮ್ಮ ಜೀವಿತವನ್ನು ಕಳೆದದ್ದನ್ನು ನಾವು ನೋಡುತ್ತೇವೆ. ಹೀಗೆ ನಿಮ್ಮ ಜೀವಿತದಲ್ಲಿಯೂ ಸಹ ಯೇಸುವನ್ನು ನೀವು ಅಂಗೀಕರಿಸಿ ನಾವು ಯೇಸುಸ್ವಾಮಿಯ ಪಕ್ಕದಲ್ಲೇ ಇರಬೇಕೆಂದು ಬಯಸಿದರೆ ಯೇಸುಸ್ವಾಮಿ ನಿಮ್ಮನ್ನು ಸಹ ತನ್ನ ಸಂಗಡ ಇರಿಸಿಕೊಳ್ಳುತ್ತಾನೆ. ಹಾಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಯೇಸುವಿನ ಮೂಲಕ ನಮಗೆ ನಿಮ್ಮ ಸಾಮೀಪ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ.
ನೀವು ನಮ್ಮನ್ನು ಕರುಣಿಸಿ ಕಟಾಕ್ಷಿಸಿ ನಡೆಸ್ತಾ ಬಂದಿದ್ದೀರಾ. ಈ ಸಮಯದಲ್ಲಿ ಸಂಡೇ ಸ್ಕೂಲ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಪ್ರಿಯರನ್ನು ಆಶೀರ್ವದಿಸಿರಿ. ಅವರನ್ನು ಎಲ್ಲ ವಿಧದಲ್ಲಿ ತಂದೆ ತಾಯಿಗಳನ್ನು, ಶಾಲೆಯಲ್ಲಿ ಕಲಿಸುವಂಥ ಉಪಾಧ್ಯಾಯರನ್ನು, ಪ್ರತಿಯೊಬ್ಬರನ್ನು ನೀವು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿರಿ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸಲಿ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನನ್ನ ಡ್ಯಾಡಿ ದುಡ್ಡು ನನ್ನ ಬಳಿ ಇರುವಾಗ ಚಿಂತೆ ಎಂದು ಇಲ್ಲ, ಕೊರತೆ ಒಂದು ಇಲ್ಲ. ನನ್ನ ಡ್ಯಾಡಿಯ ಹೆಸರು ಯೇಸು, ನಮ್ಮ ಫ್ಯಾಮಿಲಿಗೆ ಅವರೇ ಬಾಸು. ನನ್ನ ಡ್ಯಾಡಿಯ ಹೆಸರು ಯೇಸು, ನಮ್ಮ ಫ್ಯಾಮಿಲಿಗೆ ಅವರೇ ಬಾಸು. ನಮ್ಮ ಬಾಳೆಲ್ಲ ಫುಲ್ ಆಫ್ ಸಾಂಗ್ಸ್, ಬನ್ನಿ ಆಡೋಣ ಸ್ಪಿರಿಚುವಲ್ ಡ್ಯಾನ್ಸ್. ಡ್ಯಾಡಿ ದುಡ್ಡು ನನ್ನ ಬಳಿ ಇರುವಾಗ ಚಿಂತೆ ಎಂದು ಇಲ್ಲ, ಕೊರತೆ ಒಂದು ಇಲ್ಲ. ಮೈ ಸೇವಿಯರ್ ಸುಪೀರಿಯರ್, ಹಸಿರು ಕಾವಲಲ್ಲಿ ತಂಗುವಂತೆ ನನ್ನ ಮಾಡುವ. ಶಾಂತ ಜನಗಳ ಬಳಿಗೆ ನನ್ನ ನಡೆಸುವ, ಶುಭವು ಪ್ರೀತಿಯಿಂದ ನನ್ನ ಸಂತೈಸುವ. ನನ್ನ ಡ್ಯಾಡಿ ದುಡ್ಡು ನನ್ನ ಬಳಿ ಇರುವಾಗ ಚಿಂತೆ ಎಂದು ಇಲ್ಲ, ಕೊರತೆ ಒಂದು ಇಲ್ಲ.